ಏನೇ ಮಾಡಿದರೂ ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರೋದು. ನಾನು ಮಾಲಾಶ್ರೀ ಮೇಕಪ್ ಮ್ಯಾನ್ ಆಗಿದ್ದು ಅನ್ಎಕ್ಸ್ಪೆಕ್ಟೆಡಾಗಿ, ಹೋಟ್ಲು ಮಾಡಿದ್ದು ಅನ್ಎಕ್ಸ್ಪೆಕ್ಟೆಡಾಗಿ, ಸಿನಿಮಾಗೆ ಸೇರಿದ್ದು ಅನ್ಎಕ್ಸ್ಪೆಕ್ಟೆಡಾಗಿ, ಇದೆಲ್ಲ ನಮ್ಗೆ ಅದೃಷ್ಟಗಳು. ಓಕೆ, ಮಾಲಾಶ್ರೀ ಮ್ಯಾಮ್ ಅವ್ರಿಗೆ ಮೇಕಪ್ ಮ್ಯಾನ್ ಆಗಿದ್ರಿ ಅಂತ ಹೇಳಿದ್ರಿ. ಸೊ ಇತ್ತೀಚೆಗೆ ನಿಮ್ಮದು ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅರಸು ಸಿನಿಮಾದಲ್ಲಿ ನೀವು ಒಂದು ಕ್ಯಾರೆಕ್ಟರ್ ಜ್ಯುವೆಲ್ರಿ ಶಾಪ್ ಅನ್ಸುತ್ತೆ, ಅಲ್ಲಿ ನೀವು ಟೆಕ್ಸ್ಟೈಲ್ಸ್ ಫ್ರಮ್ ಮಾಗಡಿ ರೋಡ್ ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು. ನಾನು ಬಾಸ್ ಹತ್ರ ಏನೋ ಒಂದು ಸಣ್ಣ ಕೆಲಸ ಇತ್ತು. ಸೊ ಬಾಸ್ ಹತ್ರ ಮಾತಾಡಿ ಬರ್ರಿ ಇಲ್ಲ ಆ್ಯಕ್ಟ್ ಮಾಡಿರಿ ಅಂದರು. ಮಾಡಿದೆ. ಪಿಕ್ಚರು ಚೆನ್ನಾಗಿ ಹೋಯ್ತು. ತುಂಬ ಜನ ರೆಕಗ್ನೈಸ್ ಮಾಡಿದ್ರು. ವಂಶೀಲ್ ಮಾಡಿದ್ದೀನಿ. ಇಲ್ಲ, ಅದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಮೇಡಮ್. ನನ್ನನ್ನು ನಾನು ಇವತ್ತವರೆಗೂ ಏನೇ ಮಾಡಿದರೂ ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿರೋದು. ನಾನು ಮಾಲಾಶ್ರೀ ಮೇಕಪ್ ಮ್ಯಾನ್ ಆಗಿದ್ದು ಅನ್ಎಕ್ಸ್ಪೆಕ್ಟೆಡಾಗಿ, ಹೋಟ್ಲು ಮಾಡಿದ್ದು ಅನ್ಎಕ್ಸ್ಪೆಕ್ಟೆಡಾಗಿ, ಸಿನಿಮಾಗೆ ಸೇರಿದ್ದು ಅನ್ಎಕ್ಸ್ಪೆಕ್ಟೆಡಾಗಿ, ಇದೆಲ್ಲ ನಮ್ಗೆ ಅದೃಷ್ಟಗಳು ತಾನೇ ಹುಡ್ಕೊಂಬಂತು. ಮಾಲಾಶ್ರೀಯವರು ಅಂದರೆ ಆವತ್ತಿನ ಕಾಲಕ್ಕೆ ಅದು ಎಲ್ಲೋ ಬಿಡಿ, ಅದನ್ನು ಹೇಳೋ ಕಾಲ ನೀವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು. ಆ ಎಮ್ಮನ್ಗೆ ಅರ್ಧ ಗಂಟೆ ಕಾಲ್ ಶೀಟ್ ಸಿಗ್ತಾ ಇರಲಿಲ್ಲ. ಅಂಥ ಜಾಗದಲ್ಲಿ ನಾನು ಆ ಎಮ್ಮನ್ ಮೇಕಪ್ ಮ್ಯಾನ ಕೆಲಸ ಮೇಕಪ್ ಎಲ್ಲ ಎಲ್ಲಿ ಕಲ್ತ್ಕೊಂಡಿದ್ರಿ ಸರ್? ಹೆಡ್ ಆಫೀಸೇ ಬಾಸ್ ಆಫೀಸ್, ರಾಜ್ಕುಮಾರ್ ಯಜಮಾನ್ರದ್ದು. ನಮ್ಮ ಯಜಮಾನ್ರು ಆ ಕಂಪ್ನಿ ವಜ್ರೇಶ್ವರಿ ಕಂಪನೀಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ಅಲ್ಲಿ ಮೇಕಪ್ ಅಸಿಸ್ಟೆಂಟ್ ಆಗಿದ್ದೆ. ದೊಸಾಮಿನಾಡವರು, ಗುರು ಅವರು, ವಿಶ್ವನಾಥ್ ಅವರು, ಸಿದ್ದೇಶ್ ಅವರು, ಇವರೆಲ್ಲ ಮಧ್ಯದಲ್ಲಿ ನಾನು ಒಬ್ಬ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಹಂಗೆ ಹೋಗ್ತಾ ರಾಘಣ್ಣನ ಪರ್ಸ್ನಲ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಹಂಗೆ ಮಾಡ್ತಿರುವಾಗ ಮಾಲಾಶ್ರೀ ಅವ್ರು ನನ್ನ ಒಂದು 2-3 ದಿನ ಸುಮ್ಮನೆ ಕ್ಯಾಶುವಲಾಗಿ ಅವರು ಅಸಿಸ್ಟೆಂಟ್ ಇರಲಿಲ್ಲ. ಬನ್ನಿ ಚಂದ್ರು ನಮ್ಮ ಚೂರು ಮೇಕಪ್ ಹಾಕ್ಬಿಟ್ಟು ನನ್ನ ಜೊತೆಲಿ ಇರಿ ಅಂತ ಪ್ರತಾಪು ಪೊಲೀಸ್ ನೆಂಟಿ ಪಿಕ್ಚರ್ಗೆ ಅವಾಗ 2 ಪಿಕ್ಚರು ಪೂಜೆ ಆಗಿತ್ತು. ಒಂದು ಅರ್ಜುನ್ ಸರ್ಜಾ, ಒಂದು ಶಶಿಕುಮಾರು. ಬನ್ನಿ ಚಂದ್ರು ಅಂದರು, ಕರ್ಕೊಂಡು ಹೋದರು. 3 ದಿನ ಅಂತ ಕರ್ಕೊಂಡೋಗಿ ಒಂದು 5 ವರ್ಷ ರಾತ್ರಿ ಹಗಲು ಅಂತ ದುಡಿದಿದ್ದೀವಿ. ಇವತ್ತಿಗೂ ನನಗೆ ಆ ಮನೇಲಿ ಭಾಳ ಗೌರವ ಇದೆ. ನಮ್ಮೆಲ್ಲ ಯಜಮಾನ್ರ ಮನೇಲೂ ಗೌರವ ಇದೆ. ಉಳಿಸ್ಕೊಂಡಿದ್ದೀನಿ. ಮೊನ್ನೆನೂ ನಮ್ಮ ಮನೆಗೆ ಬಂದಿದ್ರು. ಅವ್ರ ಮಕ್ಕಳೆಲ್ಲ ನೋಡಿಬಿಟ್ಟು ಮೇಡಮ್ಮು ಫೋನ್ ಮಾಡಿದ್ರು, ಚಂದ್ರು ನನ್ನ ಮಗ ನನ್ನ ಮಗಳು ಎಂಜಾಯ್ ಮಾಡ್ತಾಯಿದ್ದಾರೆ, ಅದೇನು ಚಂದ್ರು ನಿಂದು ಈ ಲೆವೆಲ್ಗೆ ವೈರಲ್ ಆಗಿಬಿಟ್ಟಿದೆ, ತುಂಬ ಗ್ರೇಟ್. ಖುಷಿ ಅಲ್ವಾ? ನಮ್ಮ ಯಜಮಾನ್ರ ಮನೇಲಾಗಲಿ ನಮ್ಮ ಪೂರ್ಣಿಮಕ್ಕವ್ರ ಮಗಳೆಲ್ಲ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅಂತಾರೆ. ನಮಗೆ ಆನಂದವೋ ಆನಂದ. ನಾವು ಆ ಮನೇಲಿದ್ವಿ, ಆ ಮನೇಲಿ ಕೆಲಸ ಮಾಡಿ ಇವತ್ತು ಅವ್ರ ಮನೆಯಲ್ಲೇ ಒಂದು ಪ್ರಮೋಷನ್ ಮಾಡಿ, ಆಮೇಲೆ ಇವತ್ತು ದಮನಕ ಏನದು ಕರ್ನಾಟಕ ದಮನಕ ಪಿಕ್ಚರ್ಗೆ ಒಂದು ಪ್ರಮೋಷನ್ ಮಾಡಿದೆ. ನಾನು ಯೋಗರಾಜ್ ಭಟ್ರು ಅಣ್ಣ ತಮ್ಮದಿರು ಹೋದ್ವಿ. ಉಪೇಂದ್ರ ಅವರು ನಾವು ಒಂದು ಸಾಂಗ್